ಅತಿಶಯ ಶ್ರೀ ಕ್ಷೇತ್ರ ಹೊಂಬುಜದಲ್ಲಿ ಚಾತುರ್ಮಾಸ ಅಷ್ಟಾನಿಕ ಪರ್ವದ ನಿಮಿತ್ತ ಪ್ರಪ್ರಥಮ ಬಾರಿಗೆ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಮತ್ತು ಜಗನ್ಮಾತೆ ಶ್ರೀ ಪದ್ಮಾವತಿ ಅಮ್ಮನವರ ಮಹಾಸನ್ನಿಧಿ ಹಾಗೂ ಪರಮಪೂಜ್ಯ ಜಗದ್ಗುರು ಸ್ವಸಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಇಂದ್ರಧ್ವಜ ಮಹಾಮಂಡಲ ವಿಧಾನ ಇದೇ ನವೆಂಬರ್ 13ರಿಂದ 20ರವರೆಗೆ ಅಮೋಘವಾಗಿ ಜರುಗಿತು. ಇನ್ನು ಇಲ್ಲಿನ ಇಂದ್ರಧ್ವಜ ಮಹಾಮಂಡಲದ ಬಗ್ಗೆ ಹೇಳುವುದಾದರೆ, ರಜತ ಮಂಟಪದಲ್ಲಿ ವಿಶೇಷವಾಗಿ 4 ದಿಕ್ಕಿಗೆ ಚತುರ್ಮುಖ ಬಿಂಬಗಳನ್ನು ಸ್ಥಾಪಿಸಿ ಸರ್ವತೋಭದ್ರ ಮಂಗಲಮಯವನ್ನಾಗಿಸಿ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ದೊಡ್ಡದಾದ ಬೃಹತ್ ಮಂಡಲ ರಚನೆ ಮಾಡಲಾಗಿ 30 ಅಡಿ ಅಗಲ ಮತ್ತು 30 ಅಡಿ ಉದ್ದದಲ್ಲಿ 48 ಗಂಟೆಗಳ ಕಾಲ ಬಹಳ ನಿಖರವಾಗಿ ರಚಿಸಲಾಗಿದೆ. ತಮಿಳುನಾಡಿನ ಅರಹಂತಗಿರಿ ಮಠದ ಸ್ವಸಿ ಶ್ರೀ ಧವಳಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರ ಮಾರ್ಗದರ್ಶನದಲ್ಲಿ ಅತಿ ಸುಂದರವಾಗಿ ರಚನೆ ಮಾಡಲಾಗಿದ್ದು, ಅವರೊಟ್ಟಿಗೆ ಸೋಂದ ಮಠದ ಸ್ವಸಿ ಶ್ರೀ ಭಟ್ಟಾಕಲಂಕ ಭಟ್ಟಾರಕರು ಹಾಗೂ ಹೊಂಬುಜ ಶ್ರೀಗಳವರು ಒಟ್ಟಿಗೆ ಸಾನ್ನಿಧ್ಯದಲ್ಲಿ ಪಂಡಿತರು ಮತ್ತು ಕಾರ್ಯಕರ್ತರ ಸಹಕಾರದೊಂದಿಗೆ ರಚಿಸಿ ತಮಿಳುನಾಡಿನಿಂದ ತರಿಸಲಾದ ಸುಮಾರು 800 ವರ್ಷಗಳ ಪುರಾತನ ಪಂಚಮೇರುಗಳನ್ನು ಸ್ಥಾಪಿಸಿ 4 ದಿಕ್ಕಿನಲ್ಲಿ 4 ನಂದೀಶ್ವರಗಳನ್ನು ಸ್ಥಾಪಿಸಿ ಹಾಗೂ ವಿಶೇಷವಾಗಿ ಮತ್ತು ಪ್ರಮುಖವಾಗಿ 458 ರತ್ನಬಿಂಬಗಳನ್ನು ಜೋಡಿಸಿ ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಹೊಂಬುಜ ಶ್ರೀ ಕ್ಷೇತ್ರದಲ್ಲಿ ಇಂತಹ ವೈಭವದ ದರ್ಶನ ಭಾಗ್ಯ ಲಭಿಸಿದೆ. ಕಂಬದಹಳ್ಳಿ ಪರಮಪೂಜ್ಯ ಸ್ವಸಿ ಶ್ರೀ ಭಾನುಕೀರ್ತಿ ಭಟ್ಟಾರಕರು ಹಾಗೂ ಪೂಜ್ಯ ಆರಿಕಾರತ್ನ ಶಿವಮತಿ ಮಾತಾಜಿಯವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವೀಕ್ಷಕ ಬಂಧುಗಳೇ, ಶ್ರೀ ಕ್ಷೇತ್ರ ಹೊಂಬುಜದಲ್ಲಿ ನಡೆದ ಇಂದ್ರಧ್ವಜ ಆರಾಧನಾ ಮಹೋತ್ಸವದ ಮುಂದುವರೆದ ಭಾಗವನ್ನು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ. ಆಚಾರ್ಯ ಶ್ರೀ ಶಾಂತಿಸಾಗರ ಮುನಿ ಮಹಾರಾಜರ ಆಚಾರ್ಯ ಪದಾರೋಹಣ ಶತಮಾನೋತ್ಸವದ ಸ್ಮರಣಾರ್ಥ ಭಾರತ ಸರ್ಕಾರದ ಭಾರತೀಯ ಅಂಚೆ ಇಲಾಖೆಯ ಅಂಚೆ ಚೀಟಿ ಬಿಡುಗಡೆ ಐತಿಹಾಸಿಕ ಸಮಾರಂಭ ಹೊಂಬುಜ ಜೈನ ಮಠದಲ್ಲಿ ಕೇಂದ್ರ ಸಂಪರ್ಕ ಮತ್ತು ಸಂವಹನ ಸಚಿವಾಲಯ ಮತ್ತು ಶ್ರೀಮಠದ ಸಹಭಾಗಿತ್ವದಲ್ಲಿ ನಡೆಯಿತು. ಪರಮಪೂಜ್ಯ ಜಗದ್ಗುರು ಸ್ವಸಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿಗಳವರ ಪಾವನ ಸಾನ್ನಿಧ್ಯ
ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಅಮೃತ ಹಸ್ತದಿಂದ ಅಂಚೆ ಚೀಟಿ ಬಿಡುಗಡೆಗೊಳಿಸಲಾಯಿತು. ಅರಹಂತಗಿರಿಯ ಶ್ರೀ ಧವಳಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು, ಕಂಬದಹಳ್ಳಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು, ಸೋಂದಾಮಠದ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಮಹಾಸ್ವಾಮೀಜಿಯವರು, ಎನ್ಆರ್ಪುರದ ಲಕ್ಷ್ಮೀಸೇನ ಭಟ್ಟಾರಕ ಮಹಾಸ್ವಾಮೀಜಿಯವರು, ಕನಕಗಿರಿಯ ಶ್ರೀ ಭುವನಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು, ಆಲ್ ಇಂಡಿಯಾ ಜೈನ್ ಯೂತ್ ಫೆಡರೇಷನ್ ಅಧ್ಯಕ್ಷರಾದ ಮಹೇಂದ್ರ ಸಿಂಗಿ, ದಿಗಂಬರ ಜೈನ ಸಮಾಜದ ರಾಜೇಂದ್ರ ಬಿಳಿಗಿ, ಭರತೇಶ್ ಎಜುಕೇಷನ್ ಟ್ರಸ್ಟ್ನ ವಿನೋದ್ ದೊಡ್ಡಣ್ಣನವರ್, ಶಾಂತಸಾಗರ ಮುನಿಶ್ರೀ ಫೌಂಡೇಶನ್ ಅನಿಲ್ ಸೇಠಿ, ರಾಕೇಶ್ ಸೇಠಿ, ವಿಕಾಸ್ ಜೈನ್ ಇವರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇಂದ್ರಧ್ವಜ ಆರಾಧನಾ ವಿಧಾನವು ಜೈನ ಧರ್ಮದ ಆರಾಧನೆಯಲ್ಲಿ ಶ್ರೇಷ್ಠವಾದ ಆರಾಧನೆ. ಶ್ರಾವಕ ಶ್ರಾವಕಿಯರು ಶ್ರದ್ಧಾಭಕ್ತಿಯಿಂದ ವ್ರತ ನಿಯಮದೊಂದಿಗೆ ತ್ರಿಕರಣ ಶುದ್ಧಿಯಿಂದ ಕೈಗೊಂಡು ಪೂಜಾರಾಧನೆಗಳ ನಂತರ ಇಂದ್ರಧ್ವಜ ಮಹಾಮಂಡಲ ಪ್ರದರ್ಶನೆಗೈದು ಭಕ್ತಿ ಸಮರ್ಪಿಸಿದಲ್ಲಿ ಕಾರ್ಯಸಿದ್ಧಿ, ಆರೋಗ್ಯ ವೃದ್ಧಿಯೊಂದಿಗೆ ವಿಜಯ ಪ್ರಾಪ್ತಿಯಾಗುವುದೆಂದು ಆಗಮಗಳಲ್ಲಿ ತಿಳಿಸಲಾಗಿದೆ. ಇಂತಹ ಬೃಹತ್ ಆರಾಧನೆಯ ಸಂಕಲ್ಪವನ್ನು ಶ್ರೀಗಳವರು ಬಹಳ ದಿನಗಳಿಂದ ಕೈಗೊಂಡು ಪ್ರಪ್ರಥಮ ಬಾರಿಗೆ ಹೊಂಬುಜ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ವಿಧಿಪೂರ್ವಕವಾಗಿ ಆಯೋಜಿಸಿದ್ದಾರೆ. ಇಂತಹ ಪಾವನ ಕ್ಷಣಗಳು ನಿಮಗಾಗಿ ತಂದಿದ್ದೇವೆ. ವೀಕ್ಷಿಸಿ, ಆನಂದಿಸಿ. ಈಗ ವೇದಿಕೆಯಲ್ಲಿರುವಂಥ ರಾಜೇಂದ್ರ ಕುಮಾರ್ ಅವರು, ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಆಫ್ ಕರ್ನಾಟಕ ಸರ್ಕಲ್ ಬೆಂಗಳೂರು ಇವರು, ಮತ್ತು ವೇದಿಕೆಯಲ್ಲಿರುವ ಇತರ ಜೈನ ಸಮಾಜದ ಎಲ್ಲ ಗಣ್ಯರೇ, ಮುಖ್ಯವಾಗಿ ಇವತ್ತು ಇಲ್ಲಿ ಅನೇಕ ಕಾರ್ಯಕ್ರಮಗಳ ಒಟ್ಟು ಮಾಡಿ ಕೊಟ್ಟಿದ್ದಾರೆ ಪಂಪಿಸಿದ ಶ್ರೀಗಳವರು. ಮೊದಲನೇದಾಗಿ ಇಂದ್ರಜ್ಯೋತ ಆರಾಧನೆ. ಈ ಆರಾಧನೆ ಬಹಳ ಅತ್ಯಂತ ಜೈನ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ, ಇದಕ್ಕಿಂತ ಶ್ರೇಷ್ಠವಾದಂಥ ಇನ್ನೊಂದು ಪೂಜೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪ್ರತಿಭಾ ಮಂದಿರಗಳನ್ನು ನಿರ್ಮಿಸಿ ಎಲ್ಲ ನೀವು ನೋಡಿದರೆ ವೇದಿಕೆಯಲ್ಲಿ ಒಂದೊಂದು ಮೂರ್ತಿಗಳ ಹಿಂದೆ ಕೂಡ ಧ್ವಜಗಳಿದ್ದಾವೆ. ಈ ಧ್ವಜವನ್ನು ಮಾಡಿ ನಮ್ಮ ಕಣ್ಣೆದುರಿಗೆ ಈ ದೇವಲೋಕವನ್ನು ಭೂಮಿಗಿಳಿಸಿದ ಪೂಜ್ಯರು ನಮ್ಮ ಶ್ರೀ ಹಂಪಿ ಶ್ರೀಗಳವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮೋಸ್ತಮೋತ್ಸವವನ್ನು ತಿಳಿಸ್ತೇನೆ. ಮಾತಾಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ಇದರ ಜೊತೆಗೆ ಈ ದಿಗಂಬರ ಪರಂಪರೆಯನ್ನು ಮುಂದುವರಿಸಿದಂಥ ಆಚಾರ್ಯ ಶ್ರೀ ಶಾಂತಸಾಗರ ಮುನಿ ಮಹಾರಾಜರವರು, ಅವರು ದಿಗಂಬರ ತತ್ವವನ್ನು ತೆಗೆದುಕೊಂಡು ಪ್ರವಾಸ ಮಾಡದೇ ಇದ್ದಿದ್ದರೆ
ಯಾವ ದಿಗಂಬರ ಮುನಿಗಳು ಇವತ್ತು ನಮ್ಮ ಮಧ್ಯೆ ಇರ್ತಿರಲಿಲ್ಲ. ಹಾಗಾಗಿ ಎಲ್ಲ ಮುನಿಗಳಿಗೂ ಯಾರು ಆಚಾರ್ಯರು ಅಂತ ಹೇಳಿದರೆ ಅವರು ಶಾಂತಸಾಗರ ಮುನಿ ಮಹಾರಾಜರು, ಅವರೇ ಶ್ರೇಷ್ಠರಾದಂಥ ಆಚಾರ್ಯರು ಅಂತ ಒಪ್ಕೊಳ್ತಾರೆ. ಹಾಗೆ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಯಾಕೆಂದರೆ ಒಂದು ಪಂಥ, ಒಂದು ಧರ್ಮ ಎರಡನ್ನು ಉಳಿಸಬೇಕಾದರೆ ತ್ಯಾಗ ಮಾಡಬೇಕಾಗ್ತದೆ. ಅವರು ಮೊದಲು ತ್ಯಾಗ ಮಾಡಿ ಹೇಗೆ ಮುನಿಚರ್ಯ ಹೇಗಿರಬೇಕು ಅಂತ, ಹೇಗೆ ಹಿಂದೆ ಭರತ ಬಾಹುಬಲಿ ಭರತ ಮುನಿಗೆ ಹೇಗೆ ಆಹಾರದಾನ ಮಾಡಬೇಕು ಅಂತ ಹೇಳಿಕೊಟ್ರು, ಹಾಗೆ ಸಮಾಜದಲ್ಲಿ ಮುನಿಗಳಿಗೆ ಹೇಗೆ ಆಹಾರದಾನ ಮಾಡಬೇಕು, ಹೇಗೆ ಅವರನ್ನು ಸ್ವಾಗತಿಸಬೇಕು, ಹೇಗೆ ಅವ್ರು ನೋಡಿಕೊಳ್ಬೇಕು ಅಂತ ಹೇಳಿಕೊಟ್ಟವರು ಪೂಜ್ಯ ಶಾಂತಸಾಗರಜಿ ಮುನಿ ಮಹಾರಾಜರು. ಸಿದ್ಧರ ನೋಡಿದಿರ, ಚಿನ್ನ ಸಿದ್ಧರ ನೋಡಿದಿರ, ಸಿದ್ಧರ ನೋಡಿದಿರ, ಚಿನ್ನ ಸಿದ್ಧರ ನೋಡಿದಿರ. ನಿತ್ಯ ನಿರಂಜನ ಮೃತ್ಯು ವಿಭಂಜನ, ನಿತ್ಯ ನಿರಂಜನ ಮೃತ್ಯು ವಿಭಂಜನ, ನಿರ್ಮಲ ನಿಜ ಗುಣರ. ಸಿದ್ಧರ ನೋಡಿದಿರ, ಚಿನ್ನ ಸಿದ್ಧರ ನೋಡಿದಿರ, ಸಿದ್ಧರ ನೋಡಿದಿರ, ಚಿನ್ನ ಸಿದ್ಧರ ನೋಡಿದಿರ. ಧರಿಸುವರಾಗಿ, ಆತ್ಮನ ಗುಣಗಳ ಅರಿತವರಾಗಿ, ಮೂರು ರತ್ನಗಳ ಧರಿಸುವರಾಗಿ, ಆತ್ಮನ ಗುಣಗಳ ಅರಿತವರಾಗಿ, ತ್ರೈಲೋಕ್ಯದೊಡೆಯನ ಭಜಿಸುವರಾಗಿ, ತ್ರೈಲೋಕ್ಯದೊಡೆಯನ ಭಜಿಸುವರಾಗಿ, ಭೂಯೊಳಗುತ್ತಮ ಶ್ರಾವಕರಾಗಿ. ಸಿದ್ಧರ ನೋಡಿದಿರ, ಚಿನ್ನ ಸಿದ್ಧರ ನೋಡಿದಿರ, ಸಿದ್ಧರ ನೋಡಿದಿರ, ಚಿನ್ನ ಸಿದ್ಧರ ನೋಡಿದಿರ. ಪತ್ರದಾನವ ಮಾಡುವರಾಗಿ, ಸತ್ಪಾತ್ರರಿಗ ಭಯವ ನೀಡುವರಾಗಿ, ಪತ್ರದಾನವ ಮಾಡುವರಾಗಿ, ಸತ್ಪಾತ್ರರಿಗ ಭಯವ ನೀಡುವರಾಗಿ, ನಿತ್ಯ ಸ್ವಾಧ್ಯಾಯವ ಮಾಡುವರಾಗಿ, ನಿತ್ಯ ಸ್ವಾಧ್ಯಾಯವ ಮಾಡುವರಾಗಿ, ಪಂಚಪದಂಗಳ ನೆನೆವವರಾಗಿ. ಸಿದ್ಧರ ನೋಡಿದಿರ, ಚಿನ್ನ ಸಿದ್ಧರ ನೋಡಿದಿರ, ಸಿದ್ಧರ ನೋಡಿದಿರ, ಚಿನ್ನ ಸಿದ್ಧರ ನೋಡಿದಿರ. ಸಪ್ತತತ್ವಗಳ ಅರಿತವರಾಗಿ, ಸಪ್ತವ್ಯಸನಗಳ ತೊರೆದವರಾಗಿ, ಸಪ್ತತತ್ವ
ಸಿದ್ಧರನ್ನೋಡಿದಿರ ಅರಿತವರಾಗಿ ಸಪ್ತವ್ಯಸನಗಳ ತೊರೆದವರಾಗಿ ಅಷ್ಟಮದಂಗಳ ಬಿಟ್ಟವರಾಗಿ ಶ್ರೇಷ್ಠ ವಿಚಾರಗಳ ಮಾಡುವರಾಗಿ ಸಿದ್ಧರನ್ನೋಡಿದಿರ ಚಿನ್ನ ಸಿದ್ಧರನ್ನೋಡಿದಿರ ಚಿನ್ನ ಸಿದ್ಧರನ್ನೋಡಿದಿರ. ಆರಾಧನಾ ಮಹೋತ್ಸವದ ಅಂಗವಾಗಿ ವಿಧಾನ ಸಮಾಪ್ತಿಯ ದಿನದಂದು ಬೆಳ್ಳಿ ರಥೋತ್ಸವ ಹಾಗೂ ಲಕ್ಷದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಹೊಂಬುಜ ಕ್ಷೇತ್ರ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರ ಹಾಗೂ ದೀಪಗಳ ಅಂದದ ಸಾಲುಗಳು, ರಂಗೋಲಿಗಳು ಬೆಳಗುವುದರ ಮೂಲಕ ಪ್ರಕಾಶಿಸಿದ ಮನಮೋಹಕ ದೃಶ್ಯಾವಳಿಗಳು.